ವಿರೋಧದ ನಡುವೆಯೂ ಪಡುಬಿದ್ರೆ ಕಾರ್ಕಳ ರಸ್ತೆಯ ಟೋಲ್ ಗೇಟ್ ಗುದ್ದಲಿ ಪೂಜೆ. ಪಡುಬಿದ್ರೆ ಕಾರ್ಕಳ ರಸ್ತೆ ಟೋಲ್ ಗೇಟ್ ಗುದ್ದಲಿ ಪೂಜೆ ನಡೆಸಲು ಬಂದ ತಂಡವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಅನ್ಸರ್ ಅಹಮದ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕರು ಸೇರಿ ಹಿಂದೆ ಕಳುಹಿಸಿದ ಘಟನೆ ಪಡುಬಿದ್ರೆಯ ಸುಜ್ಲಾನ್ ಕಂಪನಿಯ ಸಮೀಪ ಇಂದು ನಡೆದಿದೆ. ಪಡುಬಿದ್ರೆ ಕಾರ್ಕಳದ ಸಂಪರ್ಕ ರಸ್ತೆಯಾದ ರಾಜ್ಯ ಹೆದ್ದಾರಿ 1ರಲ್ಲಿ ಟೋಲ್ ಗೇಟ್ ನಿರ್ಮಿಸುವುದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಮೊದಲಿನಿಂದಲೂ ವಿರೋಧಿಸುತ್ತಾ ಬಂದಿರುತ್ತದೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಹಾಸನದ ಕಂಪನಿಯೊಂದಕ್ಕೆ ಟೋಲ್ ಸಂಗ್ರಹ ಮಾಡಲು ಪರವಾನಗಿಯನ್ನು ನೀಡಿತ್ತು. ಅದನ್ನು ವಿರೋಧಿಸಿ ಜುಲೈ 23ರಂದು ಕರ್ನಾಟಕ ರಕ್ಷಣಾ ವೇದಿಕೆ ಪತ್ರಿಕಾಗೋಷ್ಠಿಯನ್ನು ಕರೆದು ಬಲವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಇಂದು ಟೆಂಡರ್ ವಹಿಸಿಕೊಂಡಿರುವ ಹಾಸನ ಮೂಲದ ಕಂಪನಿಯ ಸಿಬ್ಬಂದಿಗಳು ಪಡುಬಿದ್ರೆ ಕಾರ್ಕಳ ರಾಜ್ಯ ಹೆದ್ದಾರಿ 1ರ ಕಂಚಿನಡ್ಕ ಎಂಬಲ್ಲಿ ಏಕಾಏಕಿಯಾಗಿ ಟೋಲ್ ಗೇಟ್ ನಿರ್ಮಿಸಲು ಜಾಗವನ್ನು ಆಯ್ಕೆ ಮಾಡಿ ಅಲ್ಲಿ ಗುದ್ದಲಿ ಪೂಜೆಯನ್ನು ನಡೆಸಲು ಮುಂದಾಗಿದ್ದರು. ವಿಷಯ ತಿಳಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಜಾಗಕ್ಕೆ ತೆರಳಿ ಸಂಬಂಧಪಟ್ಟ ದಾಖಲೆಗಳನ್ನು ಕೇಳಿದಾಗ ಕಂಪನಿಯ ಸಿಬ್ಬಂದಿಗಳೊಂದಿಗೆ ಮಾತಿನ ಚಕಮಕಿ ನಡೆಯಿತು. ನಂತರ ಗುದ್ದಲಿ ಪೂಜೆ ಮಾಡಿದವರಿಂದಲೇ ಪೂಜೆ ಮಾಡಿ ಇಡಲಾದ ಕಲ್ಲು ಹಾಗೂ ಇತರ ಸಾಮಗ್ರಿಗಳನ್ನು ತೆರವುಗೊಳಿಸಲಾಯಿತು. ಘಟನಾ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಸರಕಾರಿ ಇಂಜಿನಿಯರ್ಗಳು ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ ನಂತರ ಕೆಲಸ ಆರಂಭಿಸಿ ಎಂಬ ಎಚ್ಚರಿಕೆಯನ್ನು ನೀಡಿ ಕಂಪನಿಯ ಸಿಬ್ಬಂದಿಗಳನ್ನು ವಾಪಸ್ಸು ಕಳುಹಿಸಿದ್ರು. ಈ ಕುರಿತು ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ರೇಷ್ಮಾ ಉದಯ್ ಶೆಟ್ಟಿ, ಭಾರತಿ ಕನ್ಸ್ಟ್ರಕ್ಷನ್ ಎಂಬ ಹೆಸರಿನ ಸಂಸ್ಥೆಯೊಂದು ಟೋಲ್ ಗೇಟ್ ನಿರ್ಮಾಣದ ಗುತ್ತಿಗೆಯನ್ನು ನಾವು ಪಡೆದುಕೊಂಡಿದ್ದೇವೆ. ಮುಂದಿನ ಸೋಮವಾರದಿಂದಲೇ ನಾವು ಕಾಮಗಾರಿಯನ್ನು ಆರಂಭಿಸಲಿದ್ದೇವೆ ಎಂದರು. ನಾವು ಆತನಲ್ಲಿ ಪೂರಕ ದಾಖಲೆ ಪತ್ರವನ್ನು ಕೇಳಿದಾಗ ಆತ ಅದನ್ನು ನೀಡಲು ವಿಫಲನಾಗಿದ್ದಾನೆ. ಸುಜ್ಲಾನ್ ಕಂಪನಿಯ ಸಮೀಪ ರಾಜ್ಯ ಹೆದ್ದಾರಿ ಇಕ್ಕಲಲ್ಲಿ ಕಲ್ಲುಗಳನ್ನಿಟ್ಟು ಅದಕ್ಕೆ ಅರಶಿನ ಹುಡಿ ಕುಂಕುಮ ಹರಡಿ ಹೂ ಹಾಕಿ ಜನರನ್ನು ವಂಚಿಸುವ ನಾಟಕವಾಡಿದ್ದಾರೆ. ಜನ ಸೇರುತ್ತಿದ್ದಂತೆಯೇ ನಮ್ಮನ್ನು ಮನವೊಲಿಸುವ ಕೆಲಸ ಮಾಡಿದ್ದು ಜನರು ಚೆನ್ನಾಗಿ ಉಗಿದಿದ್ದಾರೆ. ಈ ಹಿಂದೆ ಬೆಳ್ಮನ್ ಪ್ರದೇಶದಲ್ಲಿಯೂ ಕೂಡ ಬೇರೊಂದು ಗುತ್ತಿಗೆ ಕಂಪನಿ ಈ ಪ್ರಯತ್ನಕ್ಕೆ ಯತ್ನಿಸಿ ಕೈ ಸುಟ್ಟುಕೊಂಡಿತ್ತು. ಇದೀಗ ಈ ಭಾಗದಲ್ಲಿ ಮತ್ತೆ ನಡೆಸಿದ ಪ್ರಯತ್ನ ಕೂಡ ವಿಫಲವಾಗಿದೆ ಎಂದರು. ಪಡುಬಿದ್ರಿಯಿಂದ ಕಾರ್ಕಳಕ್ಕೆ ಹಾದು ಹೋಗುವಂತಹ ರಾಜ್ಯ ಹೆದ್ದಾರಿ 1ರಲ್ಲಿ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ವತಿಯಿಂದ ಒಂದು ಟೋಲ್ ಗೇಟ್ ಅನ್ನು ನಿರ್ಮಾಣ ಮಾಡಬೇಕಂತೇಳಿ ಬಹಳಷ್ಟು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ರು. ಬೆಳ್ಮಣ್ಣಲ್ಲಿ ಕಳೆದ ಸಲ ಪ್ರಯತ್ನ ಮಾಡಿದಾಗ ಸ್ಥಳೀಯರು ಹಾಗೂ ಸಂಘ ಸಂಸ್ಥೆಗಳ ವಿರೋಧದಿಂದ ಅವರ ಪ್ರಯತ್ನ ವಿಫಲ ಆಯಿತು. ಈಗ ಅದರ ಮುಂದುವರೆದ ಭಾಗವಾಗಿ ನಮ್ಮ ಪಡುಬಿದ್ರಿಯಿಂದ ಕಾರ್ಕಳಕ್ಕೆ ಹೋಗುವ ಕಂಚಿನಡ್ಕ ಎಂಬಲ್ಲಿ ಒಂದು ಟೋಲ್ ಗೇಟ್ ಅನ್ನು ಆರಂಭ ಮಾಡುವ ಉದ್ದೇಶದಿಂದ ಹಾಸನದ ಒಂದು ಕಂಪನಿಗೆ ಈಗಾಗಲೇ ಟೆಂಡರ್ ಕರೆದಿರ್ತಾರೆ ಅವರು. ಈ ವಿಚಾರ ಗೊತ್ತಾದ ಮೇಲೆ 23 ತಾರೀಕಿಗೆ ನಾವು ಒಂದು ಪತ್ರಿಕಾಗೋಷ್ಠಿ ಕರೆದು ಬಲವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದೇವೆ. ಯಾವುದೇ ಕಾರಣಕ್ಕೂ ಟೋಲ್ ಗೇಟ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದೇವೆ. ಆದರೆ ಇವತ್ತು ಬೆಳಿಗ್ಗೆ ಏಕಾಏಕಿ ಕಂಪನಿಯ ಸಿಬ್ಬಂದಿಗಳು ಬಂದು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬಂತು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷನಾದ ನಾನು ಹಾಗೂ ನಮ್ಮ ಕಾರ್ಯಕರ್ತರೇ ಪದಾಧಿಕಾರಿಯವರಿಂದ ಹೋದಾಗ ಅಲ್ಲಿ ಗುದ್ದಲಿ ಪೂಜೆ ಮಾಡಿರೋದು ಕಂಡು ಬಂದಿದೆ. ಅವ್ರ ಹತ್ರ ದಾಖಲೆಗಳನ್ನು ಕೇಳಿದಾಗ ಯಾವುದೇ ದಾಖಲೆ ಅವ್ರ ಹತ್ರ ಇಲ್ಲವಾಯಿತು. ನಂತರ ಆ ವಿಚಾರದ ಸ್ವಲ್ಪ ಮಾತಿನ ಚಕಮಕಿ ಆಗಿ ಯಾರು ಗುದ್ದಲಿ ಪೂಜೆಯನ್ನು ನಡೆಸಲಿಕ್ಕೋಸ್ಕರ ಕಲ್ಲು ಮತ್ತೆ ಹೂವು ಎಲೆ ಅಡಿಕೆ ಕುಂಕುಮವನ್ನು ಇಟ್ಟಿದ್ದಾರೋ ಅವರಿಂದಲೇ ಅದನ್ನು ತೆರವು ಮಾಡಿಸಿ ವಾಪಸ್ ಕಳಿಸಿದ್ದೇವೆ. ಸ್ಪಷ್ಟ ಎಚ್ಚರಿಕೆಯನ್ನು ನೀಡಿದ್ದೇವೆ. ಇವತ್ತು ಕೇವಲ ಮಾತಿನೊಂದಿಗೆ ಕಳಿಸ್ತಾ ಇದ್ದೇವೆ. ಇನ್ನು ಮುಂದೆ ಬಂದರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟು ಹೇಳಿ ಕಳಿಸಿದ್ದೇವೆ. ನಂತರ ಪೊಲೀಸರು ಬಂದರು. ಸರ್ಕಾರದ ಇಂಜಿನಿಯರ್ಗಳು ಬಂದು ಸ್ಥಳೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ ನಂತರ ಮುಂದಿನ ಕೆಲಸ ಮಾಡಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ಅವರನ್ನು ವಾಪಸ್ ಕಳಿಸಿದ್ದಾರೆ. ನಾನೊಂದು ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಅಂತಂದ್ರೆ, ಇನ್ನು ಮುಂದೆ ಗುದ್ದಲಿ ಪೂಜೆ ಮಾಡುವಂಥದ್ದಾಗಿರ್ಬೋದು ಅಥವಾ ಟೋಲ್ ಗೇಟ್ ನಿರ್ಮಾಣಕ್ಕೆ ಆಗುವಂಥ ಕೆಲಸ ಮಾಡಿದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಏನೇ ಅನಾಹುತ ಆದರೂ ಆ ಕಂಪನಿ ಅದಕ್ಕೆ ನೇರವಾಗಿ ಹೊಣೆ ಆಗ್ತದೆ.